ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ರೀ ಸ್ಟೇ ಆನ್ ಪವರ್ ಆಯಿಲ್ ಬಗ್ಗೆ. ಇದಕ್ಕೆ ನೀವು ಸ್ಟೇ ಆನ್ ಪವರ್ ಎಣ್ಣೆ ಅಂತಾನು ಅನ್ಬೋದು. ಸ್ಟೇ ಆನ್ ಪವರ್ ಆಯಿಲ್ ಅಂದ್ರೆ ಏನು, ಇದ್ರೊಳಗೆ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಯಾವ ರೀತಿಯಿಂದ ನೀವು ಇದ್ರ ಉಪಯೋಗ ಮಾಡಬಹುದು, ಎಷ್ಟು ದಿನದ ಮಟ್ಟ ನೀವು ಇದನ್ನ ಹಚ್ಕೋಬಹುದು, ಇದನ್ನ ನೀವು ಯೂಸ್ ಮಾಡೋ ಅಂತೀರಂದ್ರೆ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸ್ಟೇ ಆನ್ ಪವರ್ ಆಯಿಲ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್ ಅಂದ್ರೆ ಏನ್ರಿ ನೋಡ್ರಿ, ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಟೆಕ್ಸ್ಟ್ ಬುಕ್ಸ್ನಾಗ ಎಲ್ಲಿ ಉಲ್ಲೇಖ ಸಿಗಂಗಿಲ್ಲ. ಇಲ್ಲೇನಾಗ್ತೈತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬೂಟಿಗಳನ್ನ ಪ್ರಯೋಗ ಮಾಡಿ ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ರೆಡಿ ಮಾಡಿರ್ತಾರ್ರಿ. ಅದ್ರ ಟೆಸ್ಟಿಂಗ್ ಮಾಡಿಸ್ಕೊಂತಾರ, ಅದರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಕ್ಕು ಇರ್ತೈತಿ. ಅದ್ರ ಸಂಬಂಧ ಇದಕ್ಕೆ ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ತು ಸ್ಟೇ ಆನ್ ಪವರ್ ಆಯಿಲ್ ಏನೈತೆ ನೋಡ್ರಿ, ಇದ್ರೊಳಗ ಬಹಳ ಶಕ್ತಿಶಾಲಿ 9 ಜಡಿಬೂಟಿಗಳನ್ನ ಪ್ರಯೋಗ ಮಾಡಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಮತ್ತು ಇದನ್ನ ಪ್ರಮುಖತಾಗಿ ಎಲ್ಲಿ ಪ್ರಯೋಗ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ಇದು ನಿಮ್ದು ಪೆನಿಸ್, ನಿಮ್ಮ ಲಿಂಗ ಒಳಗ ಇದು ಏನ್ ಮಾಡ್ತೈತಪ್ಪ ಅಂದ್ರೆ ರಕ್ತ ಸಂಚಾರ ಏನೈತೆ ನೋಡ್ರಿ ಅದನ್ನ ಜಾಸ್ತಿ ಮಾಡ್ತೈತಿ. ಅದ್ರ ಸಂಬಂಧ ಏನಾಗ್ತೈತಪ್ಪ ಅಂದ್ರೆ ನಿಮ್ಗೆ ಸೆಕ್ಷುವಲ್ ಆಕ್ಟಿವಿಟಿ ಮಾಡೋ ಟೈಮ್ನಾಗ ನಿಮ್ದು ಇರೆಕ್ಷನ್ ಯಾರದು ಬರಾಬರಿ ಪೇಷಂಟ್ ಹೇಳ್ತಿರ್ತಾರ, ಸರ್ ನಂದು ಪಟಕ್ ಅಂತ ಬಿದ್ದು ಹೋಗ್ತೈತ್ರಿ, ನಿಂದ್ರಂಗಿಲ್ರಿ, ಇಂಥವೆಲ್ಲ ಕಂಪ್ಲೇಂಟ್ ಇರ್ತಾವ ನೋಡ್ರಿ, ಅವನ್ನ ಗುಣ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಈಗ ಮಾತಾಡೋಣ ಈ ಎಣ್ಣೆಗ ಅಂತ ಏನು ಜಡಿಬೂಟಿ ಹಾಕ್ಯಾರ್ರಿ, ಎದ್ರ ಸಂಬಂಧ ಇದು ಎಷ್ಟು ಚಲೋ ಕೆಲಸ ಮಾಡ್ತೈತೆ ಅಂದ್ರೆ ಇದ್ರೊಳಗೆ ನೋಡ್ರಿ ಉಪಕೊಂಚಿಕ, ಅಶ್ವಗಂಧ, ಜಾತಿ ಫಲ, ಜಾತಿ ಪತ್ರಿ, ಲವಂಗ, ಲಾಗ ಕೇಸರ, ಹರ್ಮಾಲ್, ವಚ, ತಿಲತೈಲ, ಜ್ಯೋತಿಷ್ಮತಿ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಸೇರಿಸಿ ಈ ಎಣ್ಣೆಯನ್ನು ತಯಾರು ಮಾಡ್ಲಾಗ್ತೈತ್ರಿ. ಈಗ ಮಾತಾಡೋಣ ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಈ ಎಣ್ಣೆಯನ್ನು ಬರೆದು ಕೊಡ್ತಾರ. ಒಂದೇದ್ ನೋಡ್ರಿ, ಯಾವ ಪುರುಷರಿಗೆ ಕಾಮಶಕ್ತಿ ಏನಿರ್ತೈತಿ ನೋಡ್ರಿ, ಅಂದ್ರೆ ಸೆಕ್ಸ್ ಮಾಡೋ ಆಸೆ ಏನಿರ್ತೈತಿ ಬಹಳ ಕಡಿಮೆ ಆಗಿರ್ತೈತಿ ನೋಡ್ರಿ, ಅವ್ರದ್ರಾಗ ಆಸೆಯನ್ನು ಜಾಸ್ತಿ ಮಾಡ್ಲಿಕ್ಕೆ ಎಣ್ಣೆಯನ್ನು ಬರೆದು ಕೊಟ್ಟಿರ್ತಾರೆ. ಎರಡನೇದ್ದು ಯಾವ ಪುರುಷರಿಗೆ ಸೆಕ್ಸುವಲ್ ಆಕ್ಟಿವಿಟಿ ಮಾಡೋ ಟೈಮ್ನಾಗ ಕಂಪ್ಲೇಂಟ್ ಮಾಡ್ತಿರ್ತಾರ, ಸರ್ ನಾನು ಬರಾಬರಿ ನಿಂದ್ರಂಗಿಲ್ಲ, ನಿಂತಂದ್ರೆ ಆಗ ಪಟಕ್ ಅಂತ ಬಿದ್ದು ಹೋಗ್ತೈತೆ ಅಂತ ಕಂಪ್ಲೇಂಟ್ಸ್ ಇರ್ತಾವ ನೋಡ್ರಿ, ಆ ಸಮಸ್ಯೆಯನ್ನು ಕೂಡ ಗುಣಪಡಿಸ್ಲಿಕ್ಕೆ ಇರೆಕ್ಷನ್ ಆಫ್ ಪ್ಯಾನಿಸ್ ಬರಾಬರಿ ಆಗಂಗಿಲ್ಲ ನೋಡ್ರಿ ಯಾರ್ದು, ಅದನ್ನು ಕೂಡ ಗುಣಪಡಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಇದನ್ನ ಉಪಯೋಗ ಮಾಡಬಹುದು. ಇದು ನೋಡ್ರಿ ಯಾರು ವಯಸ್ಸು 18ಕ್ಕಿಂತ ಮೇಲಿದೆ ಅಂತವ್ರು ಮಾತ್ರ ಇದನ್ನ ಉಪಯೋಗ ಮಾಡಬೇಕು. ಒಂದೇದ್ ನೀವು ಏನ್ ಮಾಡ್ಬೇಕಂತ ನೋಡ್ರಿ, ನಿಮ್ದು ಪ್ರೈವೇಟ್ ಪಾರ್ಟ್ ಏನಿದೆ ಅದನ್ನ ಚಂದಗ ನೀವು ಉಗುರು ಬೆಚ್ಚ ನೀರ್ಲ ಆಗಿರ್ಬೋದು ಇಲ್ಲ ನಾರ್ಮಲ್ ನೀರೇ ಚಂದಗ ತಕ್ಕೋರಿ. ತಕೊಂಡಾದ್ಮೇಲೆ ಮೆತ್ತಂದು ಒಂದು ಟವಲ್ ತೋರಿ, ಮೆತ್ತಂದು ಟವಲ್ ತೊಗೊಂಡು ಅದನ್ನ ಚಂದಗ ಒರೆಸ್ಕೋರಿ. ಯಾಕಂದ್ರ ಇದನ್ನ ಎಣ್ಣೆ ಹಚ್ಚೋದಕ್ಕಿಂತ ಮುಂಚೆ ನಿಮ್ದು ಪ್ರೈವೇಟ್ ಪಾರ್ಟ್ ಏನೈತೆ ನೋಡ್ರಿ ಚಂದಗ ಒಣಗಿರ್ಬೇಕು, ಅಲ್ಲಿ ಯಾವ್ದು ನೀರಿನ ಅವಶೇಷ ಇರಬಾರ್ದು. ಚಂದಗ ಅದು ಒಣಗ್ತಂದ್ರ ಅದಾದ್ಮೇಲೆ 3-4 ಹನಿ ಇದು ಸ್ಟೇ ಆನ್ ಪವರ್ ಆಯಿಲ್ ಏನೈತೆ ನೋಡ್ರಿ ಇದ್ರದ್ದು 4 ಹನಿ ಎಣ್ಣೆ ನಿಮ್ ಕೈ ಮೇಲೆ ತಗೊಂಡು ಚಂದಗ ನಿಮ್ ಪೆನಿಸ್ ಏನೈತೆ ನೋಡ್ರಿ, ಪೆನಿಸ್ ಶಾಫ್ಟ್ ರೀಜನ್ ಅಂದ್ರೆ ನೋಡ್ರಿ ನಿಮ್ದು ಲಿಂಗ ಏನಿರ್ತೈತಿ ಆ ಲಿಂಗದ ಮೇಲೆ ಚರ್ಮ ಇರ್ತೈತಿ ನೋಡ್ರಿ, ಆ ಚರ್ಮದ ಭಾಗದಾಗ ಚಂದಾಗ ಹಚ್ಕೊಂಡು ಅಲ್ಲೇ ಮಸಾಜ್ ಮಾಡ್ಕೋರಿ. ಸೊ ಅಲ್ಲೇ ನೀವು ಮಸಾಜ್ ಮಾಡ್ಕೋಬೇಕು. ಇಲ್ಲಿ ನೀವು ಏನು ಜಾಗರೂಕತೆ ತಗೋಬೇಕಪ್ಪ ಅಂದ್ರೆ ನಿಮ್ ಲಿಂಗದ ಮೇಲೆ ಒಂದು ಅಗ್ರಭಾಗ ಏನಿರ್ತೈತಿ, ಟಿಪ್ ಏನಿರ್ತೈತಿ, ಹೆಡ್ ಏನಿರ್ತೈತಿ ನೋಡ್ರಿ, ಎಲ್ಲಿ ತ್ವಚ ಇರಂಗಿಲ್ಲ ಆ ಭಾಗದ ಈ ಎಣ್ಣೆಯನ್ನು ಹಚ್ಚಬಾರ್ದು. ಮತ್ತೆ ಈ ಎಣ್ಣೆ ನೋಡ್ರಿ ನೀವು ಡೈಲಿ ಯೂಸ್ ಮಾಡಬಹುದು. ಮತ್ತು ಇದನ್ನ ನೀವು ಮಲ್ಕೊಳೋದಕ್ಕಿಂತ 15-20 ನಿಮಿಷ ಮೊದಲ ಮಸಾಜ್ ಮಾಡ್ಕೊಂಡು ಮಲ್ಕೋರಿ. ಇದೇ ರೀತಿ ನೀವು ಇದನ್ನ ಉಪಯೋಗ ಮಾಡ್ತಾ ಇದ್ರೆ ನಿಮ್ಗೆ ಬಹಳ ಒಳ್ಳೆ ಪರಿಣಾಮ ಇದ್ರದ್ದು ಸಿಗ್ತೈತ್ರಿ. ಈಗ ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ದು ಹಿಸ್ಟ್ರಿ ತಗೊಂತಾರ, ನಿಮ್ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ದೆಲ್ಲ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡ್ತಾರ, ನಿಮ್ ಬಾಡಿ ಕಂಡೀಷನ್ ನೋಡ್ತಾರ, ಮತ್ತೆ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಅವ್ರು ಇದನ್ನ ಬರೆದು ಕೊಡೋಂತಾರ, ಅದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಬಳಸಕ್ ಹೇಳಾವಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಮಾತಾಡೋಣ ಈ ಎಣ್ಣೆಲಿ ಆಗೋ ಸೈಡ್ ಎಫೆಕ್ಟ್ಸ್ ಬಗ್ಗೆ. ಸೊ ನೀವು ಇದನ್ನೇನಾರ ಉಪಯೋಗ ಮಾಡಾವಂತೀರಂದ್ರೆ ಏನ್ ಸೈಡ್
ಇಫೆಕ್ಟ್ ಆಗ್ಬೋದು. ಇದರಲ್ಲಿ ನೋಡಿ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗಂಗಿಲ್ಲ, ಅದಕ್ಕೆ ನೋ ಸೈಡ್ ಇಫೆಕ್ಟ್. ಆದ್ರೆ ಇಲ್ಲಿ ನೀವು ಏನು ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ಈ ಆಯಿಲ್ ನೋಡ್ರಿ ನಿಮ್ದು ಲಿಂಗ ಏನಿದೆ ಅದ್ರ ಮೇಲೆ ಏನು ತ್ವಚೆ ಐತೆ ನೋಡ್ರಿ, ಅದ್ರ ಮೇಲೆ ಏನರ ಕಟ್ ಮಾರ್ಕ್ ಇತ್ತಂದ್ರ, ಅಲ್ಲಿ ಏನರ ಗಾಯ ಆಗೈತಂದ್ರ ಅಂತ ಕಂಡೀಷನ್ನ ಇದನ್ನ ಅಲ್ಲಿ ಹಚ್ಚಕ್ ಹೋಗ್ಬೇಡ್ರಿ, ಇಲ್ಲ ನಿಮ್ಗೆ ವಿಪರೀತ ಉರಿ ಆಗ್ಬೋದು. ಈಗ ಇದ್ರ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 319 ರೂಪಾಯಿ, 319 ರೂಪೀಸ್ನಾಗ 30 ml ಸ್ಟೇ ಆನ್ ಆಯಿಲ್ ಸಿಗ್ತೈತ್ರಿ. ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಕೂಡ ಬಹಳ ಸುಲಭ ರೀತಿ ಅಂತ ನೀವು ಇದನ್ನ ಪಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜು ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನು ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋಸ್ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾದ್ರೂ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.